देशासाठी आपल्या प्राणांचे बलिदान देणाऱ्या वीर संगोळी रायणांच्या पवित्र भूमी नंदगड येथे वीरभूमीचे लोकार्पण करून संपूर्ण देशाला अभिमान वाटेल असे कार्य आमच्या सरकारने केले आहे, असे प्रतिपादन महिला व बाल विकास मंत्री लक्ष्मी हेब्बाळकर यांनी केले। नंदगड येथे आयोजित क्रांतीवीर संगोळी रायण्णा वस्तू संग्रहालय लोकार्पण, समाधीजवळील तलावातील क्रांतीवीर संगोळी रायण्णा यांच्या पुतळ्याचे अनावरण तसेच विविध विकास कामांच्या भूमिपूजन कार्यक्रमात त्या बोलत होत्या। ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ। ನಾ ಭೂತೋ ನಾ ಭವಿಷ್ಯತೋ ಇವತ್ತು ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಕಥೆಯನ್ನ ಬಿಂಬಿಸುವಂತ ಅತ್ಯದ್ಭುತವಾದಂತ ಕಾರ್ಯವನ್ನ ಕೆಲಸವನ್ನ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಅವರ ಇತಿಹಾಸವನ್ನ ನಮ್ಮ ಮುಂದಿನ ಪೀಳಿಗೆ ಮಾರ್ಗದರ್ಶನವಾಗಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ। ಬಂಧುಗಳೇ, ನಮಗೆ ಹೆಮ್ಮೆ ಅನಿಸುತ್ತೆ, ಬರೀ ಬೆಳಗಾವಿ ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯವಲ್ಲ, ಇಡೀ ರಾಷ್ಟ್ರ ಹೆಮ್ಮೆ ಪಡುವಂತ ಒಂದು ಕೆಲಸ ಇವತ್ತು ಆಗಿದೆ। ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಧೈರ್ಯ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ವಿಶ್ವಾಸ, ನಂಬಿಕೆ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ತ್ಯಾಗ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ದೇಶಭಕ್ತಿ। ಇವತ್ತಿಗೂ ಕೂಡ ಅವರ ಹೆಸರನ್ನ ತೆಗೆದುಕೊಳ್ಳೋದು ಅಂತಂದ್ರೆ ಒಂಥರ ರೋಮಾಂಚನ ಆಗುತ್ತೆ। ಇವತ್ತು ನಾನು ಬಹಳಷ್ಟು ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ। ನಾನು ಪೂಜ್ಯ ಗುರುಗಳ ಹತ್ರ ನಾನು ಮಾತನಾಡ್ತಾ ಇದ್ದಾಗ ಕೇಳಿದೆ, ಸಂಗೊಳ್ಳಿ ರಾಯಣ್ಣನವರನ್ನ ಗಲ್ಲಿಗೆ ಏರಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅಂತ। ಅವಾಗ ಪೂಜ್ಯರು ಹೇಳಿದ್ರು 33 ವರ್ಷ ಆಗಿತ್ತು ಅಂತ। ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿದ್ರು ಬ್ರಿಟಿಷರ ಸಾಮ್ರಾಜ್ಯಕ್ಕೆ। ಪ್ರಥಮ ಬಾರಿಗೆ ಸ್ವತಂತ್ರದ ಕಹಳೆಯನ್ನ ಊದಿದಂತ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬರೀ 33 ವರ್ಷಕ್ಕೆ ತನ್ನ ಕೊರಳನ್ನು ಒಡ್ಡಿದ್ದಾನೆ ಅಂತಂದ್ರೆ ಎಂತ ಅಪ್ರತಿಮ ದೇಶ ಪ್ರೇಮ ಅಂತ ನಾವು ಇವತ್ತು ನೆನೆಸಬೇಕಾಗತ್ತೆ। ನೋಡಿ, 33 ವರ್ಷಕ್ಕೆ ಆ ಸೂರ್ಯ ಚಂದ್ರರು ಇರುವವರೆಗೆ ಅವರ ಹೆಸರನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಅವರ ಹೆಸರು ಈ ಒಂದು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುತ್ತೆ। ಬಂಧುಗಳೇ, ಇವತ್ತಿನ ಆಧುನಿಕ ಕಾಲದಲ್ಲಿ ಸ್ವತಂತ್ರವನ್ನ ತಂದುಕೊಟ್ಟಂತವರನ್ನ ನಾವೆಲ್ಲರೂ ಮರಿತಾ ಇದ್ದೇವೆ। ಆದ್ರೆ ಇಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡೋದ್ರಿಂದ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಇತಿಹಾಸವನ್ನ ನಾವು ಮರೆತಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ। ಇನ್ನೊಬ್ಬ ಪಕ್ಷದವ್ರ ಬಗ್ಗೆ ನಾನು ಇಲ್ಲಿ ಮಾತನಾಡ್ಲಿಕ್ಕೆ ಹೋಗಲ್ಲ, ವೇದಿಕೆ ಕೂಡ ಆಗಲ್ಲ। ಆದ್ರೆ ಬರೀ ಇಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಜಾತಿ ಮಧ್ಯದಲ್ಲಿ ತಂದಿಟ್ಟು, ಧರ್ಮದ ಮಧ್ಯದಲ್ಲಿ ತಂದಿಟ್ಟು ಜನರ ಭಾವನೆಗಳನ್ನ ಕೆರಳಿಸಿ ದಿಕ್ಕನ್ನ ಬದಲಿಸ್ತಾ ಇದ್ದಾರೆ। ಆದ್ರೆ ಕಾಂಗ್ರೆಸ್ ಪಕ್ಷ ಆಗ್ಲಿ, ನಮ್ಮ ಸರ್ಕಾರ ಆಗ್ಲಿ ಹಾಗೆ ಹೇಳೋದಿಲ್ಲ, ಹಾಗೆ ಮಾಡೋದಿಲ್ಲ। ಇಲೆಕ್ಷನ್ ಪೂರ್ವದಲ್ಲಿ ನಾವು ಜನರೊಟ್ಟಿಗೆ ಏನು ಭರವಸೆಯನ್ನ ಕೊಟ್ಟಿದ್ದೇವೋ, ಇಲೆಕ್ಷನ್ ಆದಮೇಲೂ ಕೂಡ ನಾವು ಜನರೊಟ್ಟಿಗೆ ನಾವು ನಿಂತಿದ್ದೇವೆ। ಇಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ। ಇಲ್ಲಿ ಬಹಳಷ್ಟು ಜನ ಇವತ್ತು ಮಹಿಳೆಯರನ್ನ ನಾವು ನೋಡ್ತಾ ಇದ್ದೀವಿ। ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಒಂಚೂರು ನಮ್ಮ ಮುಖ್ಯಮಂತ್ರಿಗಳು ನೋಡಬೇಕು। ಎಷ್ಟು ಜನರು ಬಂದಿದೆ ಕೈ ಎತ್ತಿ ನೋಡೋಣ। ಇವತ್ತು ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ,
कार्यक्रमास कागिनेले कनकगुरू पीठाचे डॉक्टर निरंजनानंद पुरी महास्वामी यांचे दिव्य सानिध्य लाभले. जिल्हा पालकमंत्री सतीश जारकिहोळी, मंत्री भैरती सुरेश, शिवराज तंगडगी, विधानसभेचे मुख्य सचेतक अशोक पाटील, कर्नाटक वित्त महामंडळाचे अध्यक्ष व आमदार महांतेश कौजलगी, राज्य गॅरंटी योजनांच्या अंमलबजावणीचे समितीचे अध्यक्ष एच.एम. रेवन्ना, आमदार विठ्ठल हलगेकर, रायण्ण विकास प्राधिकरणाचे कर्मचारी तसेच हजारो रायण्ण प्रेमी मोठ्या संख्येने उपस्थित होते. विनोद कोलकार, KMM मराठी, बेळगाव.